ವಿರಾಮದ ನಂತರ ವಿಜಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಈಗ ಯುಗಾದಿ ವಿಜಯ ಸಂವತ್ಸರದಲ್ಲಿದ್ದೀವಿ. ಭವಿಷ್ಯ ಹೇಗಿದೆ ಈ ವರ್ಷದ್ದು ಅದರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಅಂತೇಳಿ ಅದನ್ನು ತಿಳಿಸ್ಲಿಕ್ಕೆ ಅಂತಲೇ ನಮ್ಮೊಂದಿಗೆ ಮೂವರು ಗಣ್ಯರಿದ್ದಾರೆ. ಬನ್ನಿ, ಈ ವರ್ಷ ಅಂದರೆ ವಿಜಯ ಸಂವತ್ಸರದಲ್ಲಿ ನಮ್ಮ ದೇಶದ ಸ್ಥಿತಿಗತಿ ಹೇಗಿರಬಹುದು? ಪ್ರಕೃತಿ ವಿಕೋಪಗಳೇನಾದರೂ ಸಂಭವಿಸಬಹುದಾ? ಆ ಬಗ್ಗೆ ಕೇಳೋಣ. ಪಂಡಿತರೆ, ಏನು ಹೇಳುತ್ತೆ ಭವಿಷ್ಯ? ಈ ಬಾರಿ ಪ್ರಕೃತಿಗೆ ವಿಕೋಪಗಳಿಂದ ನಾವು ಮುಕ್ತರಾಗ್ತೀವಾ ಅಥವಾ ಅದನ್ನು ಎದುರಿಸಬೇಕಾದಂತಹ ಸಂದರ್ಭ ಬರಬಹುದಾ ಅಂತೀರಾ? ಪ್ರಕೃತಿಯಲ್ಲಿ ವಿಕೋಪ ಅನ್ನೋದು ಯಾವಾಗೂ ಇರ್ತದೆ, ಪ್ರಳಯ ಅನ್ನೋದಿಲ್ಲ. ಪ್ರಳಯ ಬೇರೆ, ವಿಕೋಪ ಬೇರೆ. ಪ್ರಕೃತಿಯಲ್ಲಿ ಮಳೆ, ಬೆಳೆ, ಗಾಳಿಗಳು ಆಗುವಂಥದ್ದು ಇರುತ್ತೆ, ಭೂಮಿಯ ಕಂಪನಗಳಾಗತ್ತೆ. ಇದಕ್ಕಿಂತ ಹೆಚ್ಚು ಉಲ್ಕಾಮುಖ ಇಂಥದ್ದೆಲ್ಲ ಇದೆ. ಅದು ಕಾಲಕಾಲದಲ್ಲಿ ನಮ್ಮಲ್ಲಿ ಹೆಚ್ಚೆಚ್ಚು ಪಾಪಗಳು ಜಾಸ್ತಿಗಳೇ ಆದಾಗ ಅದನ್ನು ನಿಯಂತ್ರಿಸೋದಕ್ಕೆ ಕೃಷ್ಣನೇ ಹೇಳಿದ್ದಾನೆ. ಹಾಗಾಗಿ ಯಾವ್ಯಾವ ಕಾಲದಲ್ಲಿ ತೊಂದರೆ ಆಗತ್ತಾ ಆಯಾಗ ಕಾಲದಲ್ಲಿ ಅದನ್ನು ನಿಗ್ರಹಕ್ಕೆ, ನಿಯಂತ್ರಣಕ್ಕಾಗಿ ಯಾವುದಾದ್ರೂ ಒಂದು ಸೂತ್ರಗಳನ್ನು ಭಗವಂತ ನಿರ್ಣಯ ಮಾಡಿರ್ತಾನೆ, ಅದರಲ್ಲಾಗತ್ತೆ. ಆದರೆ ಈ ಸಲ ಮಳೆಗಳಾಗತ್ತೆ, ಆದರೆ ಸ್ವಲ್ಪ ಉತ್ತರ ದಿಕ್ಕಿನಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಉತ್ತರ ದಿಕ್ಕಿನಲ್ಲಿ ಜಾಸ್ತಿ ಮಳೆ ಆದಾಗ ಅಲ್ಲಿಂದ ಪಶ್ಚಿಮ ಹತ್ತಿರ ಸಮುದ್ರದಲ್ಲಿ ಸಾಮಾನ್ಯವಾಗಿ ಬಿರುಗಾಳಿಗಳು ಬರುವಂಥದ್ದು, ಮಳೆ ಹೆಚ್ಚಾಗುವಂಥದ್ದು, ಮಳೆಯ ಪ್ರವಾಹಗಳು ಜಾಸ್ತಿ ಆಗುತ್ತೆ. ನೀರಿನ ಒಂದು ಕೊರತೆಗಳು ಈ ಸಲ ಆಗೋದಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಮೇಘಾಧಿಪತಿ ಶುಕ್ರನಾಗಿದ್ದಾಗ ಚೆನ್ನಾಗಿ ಮಳೆ ಸುರಿಸ್ತಾನೆ. ಈ ವರ್ಷ ಮೇಘಕ್ಕೆ, ಮೋಡಗಳಿಗೆಲ್ಲ ಅಧಿಪತಿ ಶುಕ್ರ ಇದ್ದಾನೆ. ರಸವಸ್ತುವಿಗೆ, ನೀರು ರಸವಸ್ತುವಿನಲ್ಲೇ ಬರುತ್ತೆ. ರಸವಸ್ತುವಿಗೆ ಗುರುವಾಗಿದ್ದಾನೆ, ನಿರಸವಸ್ತುವಿಗೆ ಕುಜಾಗಿದ್ದಾನೆ. ಏನಾದರೂ ರಸವಸ್ತುವಿಗೆ ಅಧಿಪತಿ ಕುಜಾಗಿದ್ದರೆ ಮಳೆ ಬೀಳ್ತಾ ಇರಲಿಲ್ಲ, ಬೆಂಕಿ ಕಾಟ ಹೆಚ್ಚಾಗ್ತಿತ್ತು. ನಿರಸವಸ್ತುವಿಗೆ ಕುಜಾದಿಂದ ಬೆಂಕಿ ಭಯ ಹೆಚ್ಚಾಗತ್ತೆ. ರಸವಸ್ತುವಿಗೆ ಕುಜಾಗಿದ್ದರೆ ಆಗ ಬೆಂಕಿ ಹತ್ತುವುದಿಲ್ಲಾಗಿತ್ತು, ನೀರಿಗೆ ಅಲ್ಲಿ ಬೆಂಕಿ ಹತ್ತುತ್ತದೆ. ಈ ನಿರಸವಾದಂಥ ವಸ್ತುಗಳು ಅಂದರೆ ಈಗ ನಾವು ಬಟ್ಟೆ, ಹತ್ತಿ ಇವೆಲ್ಲ ಇರ್ತಿಲ್ಲ, ಉಣ್ಣೆ, ಬಂಗಾರ, ಬೆಂಕಿ ಇವೆಲ್ಲ ನಿರಸ ವಸ್ತು. ಅದಕ್ಕೆಲ್ಲ ಬೆಂಕಿಗಳು ಹತ್ತುಕೊಳ್ಳೋದು ಹೆಚ್ಚು. ಅದರಿಂದ ಅಗ್ನಿ ಭಯಗಳು ಜಾಸ್ತಿ ಆಗ್ತದೆ. ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಗಾಳಿಗಳ ಪ್ರಭಾವಗಳು. ಯಾಕಂದರೆ ಮಂತ್ರಿ ಆದವನು ಶನಿಯೇ ಈ ಸಲ. ಈ ಬಾರಿ ಮಂತ್ರಿ ಶನಿಯಾಗಿದ್ದು, ಆ ಶನಿ ರಾಹುನ ಒಟ್ಟಿಗೆ ಬೇರೆ ಕುಡ್ಕೊಂಡಿದ್ದಾನೆ. ಶನಿ ರಾಹು ಕುಡ್ಕೊಂಡಿದ್ರೆ ಗಾಳಿ ಬೆಂಕಿ ಕುಡ್ದಂಗೆ ಅಂತ ಹೇಳ್ತೇವಲ್ಲ, ಹಾಗೇನೆ ಸ್ವಲ್ಪ ಮಟ್ಟಿಗೆ ಬೆಂಕಿ ಭಯವೂ ಇದೆ, ಗಾಳಿ ಭಯವೂ ಇದೆ. ಅದರಿಂದ ಏನಾಗುತ್ತೆ, ಗುಡುಗುಗಳು ಜಾಸ್ತಿ ಆಗುತ್ತೆ. ಲೋಕದಲ್ಲಿ ಸಾಮಾನ್ಯವಾಗಿ ವರ್ಷಾರಂಭದಲ್ಲಿ ಗುಡುಗಾಗತ್ತಲ್ಲ, ಅತಿಯಾದ ಗುಡುಗು, ಮಿಂಚು ಎಲ್ಲ ಆಗುತ್ತೆ. ಕೆಲವು ಕಡೆಗೆ ಅತಿವೃಷ್ಟಿಯೂ ಆಗುತ್ತೆ ದೇಶದ ಕೆಲಕ್ಕಾಗ. ಯಾಕಂದರೆ ಸಂಕ್ರಾಂತಿ ಪುರುಷನು ಎಲ್ಲಿಂದ ಹೊರಡ್ತಾನೋ, ಯಾವ ದಿಕ್ಕು ನೋಡ್ತಾನೋ, ಯಾವ ದಿಕ್ಕಿಗೆ ಹೋಗ್ತಾನೋ ಅಲ್ಲಿ ತತ್ತನ್ ಮಹರ್ಗಂ ಏನು ಹೇಳ್ತಾನೆ, ಯಾನಿ ಚ ವಸ್ತೂನಿ ಸಂಕ್ರಾಂತಿ ಸ್ವೀಕರೋತಿ ಚ ತತ್ತನ್ ಮಹರ್ಗಂ. ಆಯಾಯ ವಸ್ತುಗಳು ಬೆಲೆಗಳು ಹೆಚ್ಚಾಗುತ್ತೆ. ಯಾವ್ಯಾವುದನ್ನು ತೆಗೆದುಕೊಂಡು ಹೋಗ್ತಾನೋ ಅದು ಜಾಸ್ತಿ ಆಗುತ್ತೆ. ಯಾವ ದಿಕ್ಕಿಂದ ಹೊರಟು ಬಂದಿದ್ದಾನೆ, ದಕ್ಷಿಣ ದಿಕ್ಕಿನ ಹೊರಟಿದ್ದಾನೆ, ಆದ್ದರಿಂದ ಈ ಬಾರಿ ದಕ್ಷಿಣ ದಿಕ್ಕಿನವರಿಗೆಲ್ಲ ಸುಭಿಕ್ಷವಾಗ್ತದೆ. ಅವನು ಉತ್ತರ ದಿಕ್ಕನ್ನು ನೋಡಿದ್ದಾನೆ. ನಾವು ಸಾಮಾನ್ಯವಾಗಿ ಗೋವಾ, ಬಾಂಬೆ ಆ ಕಡೆಗೆಲ್ಲ ಉತ್ತರ ಹೇಳ್ತೇವೆ. ಒಟ್ಟಿನಲ್ಲಿ ಉತ್ತರ ದಿಕ್ಕಿನವರಿಗೆ ಭಯ ಹೆಚ್ಚಾಗುತ್ತೆ. ಇನ್ನು ಸಾಮಾನ್ಯವಾಗಿ ಪಶ್ಚಿಮ ದಿಕ್ಕಿನವರಿಗೂ ಸ್ವಲ್ಪ ಮಟ್ಟಿಗೆ ಕೆಡಕಾಗುತ್ತೆ. ಉತ್ತರ ಪಶ್ಚಿಮಿಗೆ ಸ್ವಲ್ಪ ಕೆಡಕಾದ್ರಿಂದ, ಪಶ್ಚಿಮ ಅಂದರೆ ಸಮುದ್ರ ತಡೆ, ಸಮುದ್ರದಿಂದ ನೀರಿನಿಂದ ಆಗುವಂಥದ್ದು ಕೆಲವೊಮ್ಮೆ ಬರುತ್ತಲ್ಲ, ಚಂಡಮಾರುತ ಬಂತು, ಆಮೇಲೆ ಪ್ರವಾಹ ಬಂತು ಅಂತ. ಹಾಗಾಗಿ ಸುನಾಮಿ ಭೀತಿಯೂ ಇದೆ. ಈ ವರ್ಷ ಏನಾಗಿದೆ, ಅರ್ಘಾಧಿಪತಿ ಶುಕ್ರನಾದ್ರಿಂದ ಶುಕ್ರನಿಗೆ ಸಂಬಂಧಪಟ್ಟಂಥ ತೈಲ ವಸ್ತು, ಪೆಟ್ರೋಲ್ ಬೆಲೆಗಳು ಈಗಾಗಲೇ ಹೆಚ್ಚಾಗ್ತಾ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ವಿಜಯ್ ಕುಮಾರ್ ಅವರೇ, ಈ ಸಂವತ್ಸರದಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಮಳೆ ಆಗ್ಬೋದು ಅಂತ ಹೇಳ್ತೀರಿ? ಡ್ಯಾಮ್ಗಳೆಲ್ಲ ಫುಲ್ ಆಗ್ಬೋದಾ ಈ ಸಲ ಆದರೂ? ಹೌದು, ಈಗ ಪ್ರೆಸೆಂಟ್ ಇದ್ರ ಪ್ರಕಾರ ಈ ಏನಿದೆ ಮಿಥುನ ಲಗ್ನಕ್ಕೆ ಮತ್ತು ಇವತ್ತು ಎಂಟು ಶನಿಗೆ ಸಂಬಂಧಪಟ್ಟಿದ್ದು. ಶನಿ ಜಾತಕದಲ್ಲಿ ಅಂದರೆ ಶನಿ ಚೇಂಜಸ್ ಏನಿಲ್ಲ, ಶನಿ ಅಲ್ಲೇ ಈ ವರ್ಷವೆಲ್ಲ ಶನಿ ಅಲ್ಲೇ ಇದೇ ಮೇಲೆ ಇರೋದ್ರಿಂದ ಅಂದರೆ ಸುಭಿಕ್ಷವಾಗಿ ಆಗುತ್ತೆ ಮಳೆ ಅಂತೇಳಿ. ಅಂದರೆ ಡ್ಯಾಮ್ ತುಂಬಿದ್ದು ಸಹಿತ ಕೆಳಗಡೆ ನೀವು ಹೇಳ್ದಂಗೆ ಡ್ಯಾಮ್ ಬರೀ ಮಣ್ಣು ತುಂಬಿರೋದ್ರಿಂದ ಜನಗಳು ನೀರು ಸಾಕಾಗದಲ್ಲಿ ಇರ್ಬೋದು ಹೊರತುವೆ ಮಳೆ ಮಾಮೂಲು ತುಂಬ ಚೆನ್ನಾಗಿರುತ್ತೆ. ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬೆಳೆನೂ ತುಂಬ ಚೆನ್ನಾಗಿರುತ್ತೆ. ಜನಗಳಿಗೆ ಯಾವ ಬಡತನ ಇಲ್ಲ. ಗುರು ಮಿಥುನಕ್ಕೆ ಬರೋದ್ರಿಂದ ಜನ ಎಲ್ಲ ಶ್ರೀಮಂತರೇ ಆಗ್ತಾರೆ ಅಂತ ಹೇಳಿ, ಅಂದರೆ ಯಾರು ಬಡತನವೇ ಇಲ್ಲ ಇನ್ನು ಮುಂದೆ. ಇವತ್ತು ಜನರಲ್ಲಿ ನೋಡಿ, ಈಗ ಸುಮಾರು ಗುರು 12 ವರ್ಷ ಆಗೋಯ್ತು. ಪ್ರತಿ ವರ್ಷವೂ ಈ ಜನರಲ್ಲಿ ಬಡತನವೇ ಇಲ್ಲ. ನೋಡೋಕೆ ಯಾರೋ ಒಬ್ಬ 1000ಕ್ಕೊಬ್ಬ, ಲಕ್ಷಕ್ಕೊಬ್ಬ ಬಡತನ ಇರ್ಬೋದು ಹೊರತುವೆ. ಯಾಕೆಂದರೆ ಈ ಒಂದು ಚಾರ್ವೆ ಆಗಿ ಇನ್ನು 60 ವರ್ಷ ಏನಿದೆ ಸುಭಿಕ್ಷ ಮಿಥುನದಿಂದ, ಇನ್ನು 60 ವರ್ಷ ಎಲ್ಲ ಜನಗಳು ಅತಿ ಶ್ರೀಮಂತರು. ನಮ್ಮದೇ ಅಮೆರಿಕ ಆಗುತ್ತೆ, ನಾವು ಅಮೆರಿಕಕ್ಕೆ ಹೋಗಬೇಕಾದಿಲ್ಲ, ಅಮೆರಿಕ ಆದರೆ ನಮ್ಮಲ್ಲಿ ಬರಬೇಕಾಗತ್ತೆ. ಹಾಗೆ ಇದೇನು ಅಂದರೆ ಸಂಖ್ಯಾಶಾಸ್ತ್ರ ಪ್ರಕಾರ ನಂಬರ್ 8 ಶನಿ ಅಂತ ಏನಿದೆ, ಈ ಪ್ರೆಸೆಂಟ್ ಶನಿ ಗೋಚಾರದಲ್ಲಿ ಭಾಳ ಚೆನ್ನಾಗಿದೆ. ಅದಕ್ಕೆ ಯಾವ ವಿಧವಾದ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ತುಲಾ ರಾಶಿಯಲ್ಲಿ ಯಾರಿದ್ದಾರೆ, ತುಲಾ ಲಗ್ನ ಯಾರಿದ್ದಾರೆ ಜನರಲ್ಲೇ, ಅವರಿಗೆ 2.5 ವರ್ಷ ಟೈಮ್ ಚೆನ್ನಾಗಿರುತ್ತೆ ಅಂತ ಈಗ ಹೇಳ್ತಿರೋ ಟೈಮ್ ಪ್ರಕಾರ. ಇನ್ನು ರಾಶಿದು ಯಾವುದೂ ಬರಲಿಲ್ಲ. ನೀವು ಹೇಳಿದಾಗ ಈ ಪ್ರೆಸೆಂಟ್ ಕರ್ನಾಟಕದ ಸ್ಟೇಜ್ ತಗೊಂಡ್ರೆ, ಕರ್ನಾಟಕ ಜಾತಕದಲ್ಲಿ ಕರ್ನಾಟಕದ ಅಂದರೆ ಭಾವ ಏನಾಗುತ್ತೆ ಅಂದರೆ ತುಲಾ ಲಗ್ನದಿಂದ ಮಿಥುನ 9ನೇ ಮನೆ ಆಗುತ್ತೆ. ಅಲ್ಲಿ ಪಂಚಮ ಆಗುತ್ತೆ. 9, 5 ಜಾತಕದಲ್ಲಿ ಇರೋದ್ರಿಂದ ಕರ್ನಾಟಕದಲ್ಲೇ ಅಂದರೆ ನಂಬರ್ 1 ಹೆಸರು ತಗೊಳುತ್ತೆ ಕರ್ನಾಟಕ ಅಂತ. ದೇಶದಲ್ಲಿ ಯಾವುದು ಅಂತಂದರೆ ಕರ್ನಾಟಕ ಅನ್ಬೇಕು. ಫಸ್ಟ್ ಏಡ್ಗೆ ಯಾವುದೋ ಚೆನ್ನೈ ಇತ್ತು, ಬಾಂಬೆ ಇತ್ತು, ಡೆಲ್ಲಿ ಇತ್ತು. ಈಗ ಮಾತೈತೆ ಹೌದು. ಈಗ ಲಾಸ್ಟ್ 5 ವರ್ಷದಿಂದ ಏನಿದೆ ಇದೇ ಥರ 60 ವರ್ಷವೂ ಇದೇ ಥರ. ಅಂದರೆ ಬೆಂಗಳೂರು ಅಂತಂದರೆ ಅಷ್ಟು ಹೆಸರು ತಗೊಳುತ್ತೆ ಬೆಂಗಳೂರು ಅಂತ. ಸೊ ಎಲ್ಲ ರೀತಿಯಲ್ಲೂ ಶುಭಕರವಾಗಿದೆ ಅಂತ ಹೇಳ್ತಾರೆ. ಸೊ ಅಡಿಗ್ರೆ, ನೀವೇನು ಹೇಳ್ತೀರಿ? ಈ ವರ್ಷ ಯಾವ ರೀತಿಯಲ್ಲಿ ಪ್ರಾಕೃತಿಕವಾಗಿಯೂ ನಿಜಕ್ಕೂ ಶ್ರೀಮಂತಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ? ಹೌದು. ಯಾಕೆ ಅಂತಂದರೆ ಈಗ ನಡೀತಾ ಇರ್ತಕ್ಕಂಥ ಗೋಚಾರ ಲಗ್ನ ಪ್ರಮಾಣವನ್ನು ತಗೊಂಡ್ರೆ ಮಿಥುನ ಲಗ್ನ ನಡೀತಾ ಇರ್ತಕ್ಕಂಥದ್ದು
ಮಿಥುನ ಲಗ್ನಕ್ಕೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಬುಧ ಭಾಗ್ಯದಲ್ಲಿ ಮಿತ್ರಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗಿರೋದ್ರಿಂದ ಪ್ರಾಕೃತಿಕವಾಗಿ ಈ ಒಂದು ಕರ್ನಾಟಕದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೋಪಗಳು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿಯೇ ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಮತ್ತು ಚಂದ್ರನ ಜೊತೆಗೆ ಇರ್ತಕ್ಕಂಥದ್ದು ಪರಸ್ಪರ ಶತ್ರುಗಳಾದರೂ ಕೂಡ ಚಂದ್ರನಿಗೆ ಬುಧ ಮಿತ್ರತ್ವವನ್ನು ಹೊಂದಿರೋದ್ರಿಂದ ಆ ರೀತಿಯಲ್ಲಿ ಆ ಚಂದ್ರನು ಕೂಡ ಬುಧನಿಗೆ ಗೋಚಾರ ಲಗ್ನ ಪ್ರಮಾಣವನ್ನು ತಗೊಂಡಾಗ ಅವನು ಶುಭ ಫಲವನ್ನು ಕೊಡ್ತಕ್ಕಂಥವನಾಗ್ತಾನೆ. ಹಾಗಾಗಿ ಈ ಒಂದು ಪ್ರಾಕೃತಿಕ ವಿಚಾರದ ಬಗ್ಗೆ ಮಾತನಾಡೋದಾದರೆ ಪ್ರಕೃತಿಯಲ್ಲಿ ಅಥವಾ ಒಂದು ಸಸ್ಯ ಬೆಳೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ಸುವೃಷ್ಟಿಯನ್ನು ಕೊಡ್ತಕ್ಕಂಥ ಈ ಒಂದು ಸಂವತ್ಸರ ಆಗಿರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಸುಸ್ಪಷ್ಟವಾಗಿ ಹೇಳ್ಬೋದು. ಪ್ರಾಕೃತಿಕವಾಗಿ ಕೂಡ ಶ್ರೀಮಂತಿಕೆ ಇದೆ, ಹಾಗೇನೆ ಜನರು ಸುಭಿಕ್ಷವಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮಳೆ ಬೆಳೆ ಚೆನ್ನಾಗಾಗುತ್ತಂತೆ. ಆ ಎಲ್ಲ ರೀತಿಯಲ್ಲಿ ವಿಜಯ ಸಂವತ್ಸರ ವಿಜಯಕರ ಶುಭಕರವಾಗಿದೆ. ಆದರೆ ರಾಜಕಾರಣಿಗಳ ಭವಿಷ್ಯ ಏನು ಹೇಳುತ್ತೆ, ಪ್ರಮುಖ ರಾಜಕಾರಣಿಗಳ ಭವಿಷ್ಯ ಏನು, ಅದನ್ನು ತಿಳ್ಕೊಳ್ಳೋಣ ಈ ಪುಟ್ಟ ಬ್ರೇಕ್ನ ನಂತರ.